ತೋರಿಸ್ತಾ ಇದ್ದೀನಿ ಅಂದರೆ, ಯಾವಾಗಲೂ ಮನೇಲಿ ಚಾಕುನ ಶಾರ್ಪಾಗಿ ಇಟ್ಕೊಳ್ಳಿ. ಅರ್ಧ ಕೆಲಸ ಚಾಪಿಂಗ್ದು ಟೆನ್ಷನ್ ಇಲ್ದಂಗೆ ಆಗೋಗುತ್ತೆ. ಪಟ 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 ಆಗೋಗುತ್ತೆ ಗೊತ್ತಾ. ಹಿಂದಿನ ದಿನಾನೇ ಹಸ್ಬೆಂಡು ಸ್ವಲ್ಪ ನೋಡಿದ್ರು, ಏನೋ ಕಟ್ ಮಾಡ್ತಿದ್ರು, ಚಾಕು ಮಂಡಾಗಿದೆ ಅಂತ ನಾನು ಹೇಳಿರಲಿಲ್ಲ. ಅವರಾಗೆ ಅರಿತುಕೊಂಡು ಅದನ್ನು ಶಾರ್ಪ್ ಮಾಡಿ ಇಟ್ಟಿದ್ರು. ಎಷ್ಟು ಖುಷಿ ಅಂದರೆ ಚಾಪ್ ಮಾಡೋಕ್ಕೆ ಪಟ ಪಟ ಆಗೋಗುತ್ತೆ. ಸೊ ಈಗ ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ನೀರು, ಟೊಮ್ಯಾಟೊ, ಎಳೆದು ಬದನೇಕಾಯಿ, ಹಸಿಮೆಣ್ಸಿನ್ಕಾಯಿ, ಉಪ್ಪು ಇದಿಷ್ಟನ್ನು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ನೀರು ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೋಬೋದು. ನಾನು ಅನ್ನಕ್ಕೆ ಮತ್ತು ಮುದ್ದೆಗೆ ಎರಡಕ್ಕೂ ಅಂತ ಬ್ಯಾಲೆನ್ಸ್ ಮಾಡೋಕ್ಕೆ ಆ ರೀತಿ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ನೀರು ಜಾಸ್ತಿ ಆಯಿತು ಅಂದರೆ ತೆಗಿಬೋದು. ಹೆಂಗಿದ್ರೂ ನೀರನ್ನ ಸಪ್ರೇಟ್ ಮಾಡಿನೇ ಮಸಿಯೋದದು. ಸೊ ನಿಮಗೆ ಏನಾದರೂ ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ಆಮೇಲೆ ಕಡಿಮೆ ನೀರು ಹಾಕ್ಕೋಬೋದು. ಕನ್ಸಿಸ್ಟೆನ್ಸಿ ನಿಮ್ಮ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಅಲ್ಲೊಂದು ಕಡೆ ಬೇಯಕ್ಕೆ ಇಟ್ಬಿಟ್ಟು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಎಲ್ಲ ಹಸಿದೇನೆ. ನೀವೆಷ್ಟು ಚೆನ್ನಾಗಿ ಸಣ್ಣದಾಗಿ ಚಾಪ್ ಮಾಡ್ಕೋತೀರಾ, ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಜಜ್ಕೋತೀರಾ, ಎಷ್ಟು ಚೆನ್ನಾಗಿ ಮಸಿತೀರಾ, ಆಮೇಲೆ ಒಗ್ಗರಣೆ ಕೊಡೋದು ಅಷ್ಟೇ. ಎಲ್ಲ ಮಸ್ತು ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಕೆಲವು ಸತಿ ಒಂದೇ ಒಂದು ಚಿಕ್ಕ ಆಲೂಗಡ್ಡೆ ಹಾಕಿ, ಕೆಲವು ಸತಿ ಇದೇ ಪ್ರೊಸೀಜರಲ್ಲಿ ಹೀರೆಕಾಯಿ ಮಾಡ್ಬೋದು. ಸೊ ಆ ರೀತಿ ಡಿಫ್ರೆಂಟ್ ಟೈಪಲ್ಲಿ. ಕೆಲವು ಸತಿ ನಾನು ಬದನೇಕಾಯಿನೂ ಹಾಕಲ್ಲ, ಬರೀ ಟೊಮ್ಯಾಟೊದಲ್ಲೇ ಟೊಮ್ಯಾಟೊ ಬಜ್ಜಿ ಅಂತ ಮಾಡ್ತೀನಿ. ಅಂದರೆ ನಮ್ಮ ಕಡೆ ಬಜ್ಜಿ ಅಂದರೆ ಗೊಜ್ಜಿನ ಥರ, ಆ ಥರ. ಆಯಿತಾ. ಈಗ ಬಂದು 24 ಅವರ್ಸ್ ಇದೆ. ನಾನು ಈ ವಿಡಿಯೋದಲ್ಲಿ ಹೌಸ್ ವೈಫ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವರ್ಕಿಂಗ್ ವುಮೆನ್ 24 ಅವರ್ಸ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ. ಸೊ ಈ 24 ಅವರ್ಸಲ್ಲಿ 12+12 ಅಂತ ಅಂದ್ಕೊಳ್ಳೋಣ. 12+12 ರೂಲ್. ಆಯಿತಾ. ಈ 12 ತೊಗೊಂಡ್ರೆ ಅದರಲ್ಲಿ 8 ಅವರ್ಸ್ ಮಲ್ಕೊಳ್ಳೋಕ್ಕೆ ಅಂತ ಇಟ್ಕೋಬೇಕು. ಆಯಿತಾ. ಈ 12 ಅವರ್ಸ್ನು ನಾನು ಸೆಲ್ಫ್ ಕೇರ್ ಅಂತಲೇ ಇಡ್ತೀನಿ. ಏನಕ್ಕೆ ಅಂದರೆ ಒಂದು ಒಳ್ಳೆ ನಿದ್ದೆ ಮಾಡಿದ್ರೆ ನಾವೇ ಚೆನ್ನಾಗಿರೋದು. ಆಯಿತಾ. 12 ಅವರ್ಸ್ ನಮಗೋಸ್ಕರ ನಾವು ಇಡಬೇಕು. ಪ್ರತಿದಿನ 12 ಅವರ್ಸ್ ನಮಗೋಸ್ಕರ ನಾವು, ಅದರಲ್ಲಿ ಆ 12 ಅವರ್ಸಲ್ಲಿ 8 ಅವರ್ಸ್ ನಿದ್ದೆ ಮಾಡೋಕ್ಕೆ ಆಗುತ್ತೆ. ಹೌಸ್ ವೈಫು ಆರಾಮಾಗಿ 8 ಅವರ್ಸ್ ನಿದ್ದೆ ಮಾಡ್ಬೋದು. ಆಯಿತಾ. ನೆಕ್ಸ್ಟ್ ಇನ್ನು 4 ಅವರ್ಸ್ ಇರುತ್ತಲ್ಲ, ಅದರಲ್ಲಿ ನಮ್ಮ ಸೆಲ್ಫ್ ಕೇರ್ ಎಲ್ಲ ಮಾಡ್ಕೋಬೋದು. ಬೇಕಾದರೆ ಮೆನಿಕ್ಯೂರು, ಪೆಡಿಕ್ಯೂರು, ತಲೆಗೆ ಮೆಹಂದಿ, ಕೂತ್ಕೊಂಡು ಮೆಡಿಟೇಷನು, ಎಕ್ಸಸೈಸು, ವಾಕಿಂಗು, ಯೋಗ ಮಾಡೋವಂಥದ್ದು, ಅಥವಾ ಏನೋ ಒಂದು ಅವ್ರಿಗೆ ಸೆಲ್ಫ್ಗೆ ಏನಾದ್ರು ಕೇರ್ ತೊಗೋಬೇಕು, ಹೆಲ್ತ್ಗೆ ಏನಾದ್ರು ಅವ್ರು ಮಾಡ್ಕೊಳ್ಳೋವಂಥದ್ದು. ಸೊ ಅವ್ರು ಸೆಲ್ಫ್ ರಿಲೇಟೆಡ್ ಅವ್ರ ಹೆಲ್ತ್ಗೆ ಮತ್ತು ಅವ್ರ ಎಂಟರ್ಟೈನ್ಮೆಂಟ್ಗೆ ಏನು ನಿಮಗೆ ಖುಷಿ ಕೊಡುತ್ತೋ ಆ ರೀತಿ ನೀವು ಪ್ಲ್ಯಾನ್ ಮಾಡಿಕೊಂಡು ನಿಮಗೆ ಸೆಲ್ಫ್ಗೆ ಅಂತಲೇ ನೀವು 4 ಅವರ್ಸ್ ಇಟ್ಕೋಬೋದು. ಆರಾಮಾಗಿ ಹೌಸ್ ವೈಫ್ ಇಟ್ಕೋಬೋದು. ಅದರಲ್ಲಿ ಬೇಕಾದ್ರೆ ಟಿ ವಿ ನೋಡ್ಕೋಬೋದು, ಫಿಲಮ್ ನೋಡ್ಕೋಬೋದು. ನೀವು ಡಿಸೈಡ್ ಮಾಡ್ಕೋಬೇಕು. ಇನ್ನು ಏನಾದರೂ ಹೈಯರ್ ಎಕ್ಸಾಮ್ಸ್ ತೊಗೊಂಡಿರ್ತೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಂಡಿರ್ತೀರಾ ಅಂದರೆ ಓದ್ಕೋಬೋದು. 4 ಅವರ್ಸ್ ಸಿಗುತ್ತೆ ನಿಮಗೆ. ಆ 4 ಅವರ್ಸು ನೀವು ಯಾವ ರೀತಿ ಯುಟಿಲೈಸ್ ಮಾಡ್ಕೋತೀರಾ ನಿಮ್ಮ ಇಷ್ಟ ಅದು. ಸೊ ನಿಮಗೇನಾದ್ರು ಹಾಬಿ ಇದೆ, ಟೈಲರಿಂಗ್ ಇದೆ ಅಂದರೆ ನಾವು ಅಂದ್ಕೊಳ್ಳೋದಷ್ಟೇ ನಮಗೆ ಟೈಮ್ ಸಾಲಲ್ಲ ಅಂತ ನಾನು ಹೇಳಿರೋ ಇವತ್ತು ಮೆಥಡ್ನ ಫಾಲೋ ಮಾಡಿ. ಆಯಿತಾ. ಆ 4 ಅವರ್ಸು ನೀವು ನೋಡಬೇಕಾದ್ರೆ ಯೂಟ್ಯೂಬ್ ನೋಡ್ಕೊಂಡು ಟೈಮು ವೇಸ್ಟ್ ಮಾಡ್ಕೋಬೋದು.